ಸರ್, ಯಕ್ಷಗಾನದಲ್ಲಿ ವೀರಚಂದ್ರಹಾಸನ ಪಾತ್ರವನ್ನು ಯಾರು ಮಾಡಿದ್ದಾರೆ ಮತ್ತೆ ಯಾವೆಲ್ಲ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರಲ್ಲಿ ಅಭಿನಯಿಸಿದ್ದಾರೆ, ಜೊತೆಗೆ ಎಷ್ಟು ಜನ ಏನು ಕಲಾವಿದರುಗಳು ಬೇರೆ ಬೇರೆ ಜೂನಿಯರ್ ಆರ್ಟಿಸ್ಟ್ಗಳ ತರ ಹೆಂಗೆ ಬಂದು ಕೆಲಸ ಅವರೆಲ್ಲ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಒಂದು ಇದನ್ನ ನೀವು ಹೇಳೋದ್ರ ಜೊತೆಗೆ ಈ ಯಕ್ಷಗಾನದ ಒಂದು ಸಿನಿಮಾ ತೋರಿಸ್ಬೇಕು ಅಂದ್ರೆ ಯಕ್ಷಗಾನ ತೋರಿಸ್ಬೇಕು ಅಂದ್ರೆ ಭಾಗವತಿಕೆ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಯಾರು ನಿರ್ವಹಿಸಿದ್ದಾರೆ? ನೀವು ಮ್ಯೂಸಿಕ್ ಡೈರೆಕ್ಟರ್ ಕೂಡ ಕೆಲಸ ಮಾಡಿದ್ರಿ, ಹಾಗಾಗಿ ಆ, ಯಕ್ಷಗಾನದ ಮೇಯ್ನ್ ಮುಖ್ಯ ಪಾತ್ರಧಾರಿಯಲ್ಲಿ ಏನು ಚಂದ್ರಹಾಸನ ಪಾತ್ರದಲ್ಲಿ ಸಿತೀಶ್ ಶೆಟ್ಟಿ ಐರ್ಬೈಲ್ ಅವರು ಮಾಡಿದ್ದಾರೆ. ಅದಾದಮೇಲೆ ದುಷ್ಟಬುದ್ಧಿಯಲ್ಲಿ ನಮ್ಮ ಪ್ರಸನ್ನ ಶೆಟ್ಟಿಗಾರ್ ಮಂದರ್ತಿ. ಅದಾದಮೇಲೆ ಮದನನ ಪಾತ್ರದಲ್ಲಿ ದುಷ್ಟಬುದ್ಧಿಯ ಮಗನ ಪಾತ್ರದಲ್ಲಿ ನಮ್ಮ ಕಡವಾಳರು ಮಾಡಿದ್ದಾರೆ. ಅದಾದಮೇಲೆ ಬ್ರಾಹ್ಮಣನ ಪಾತ್ರದಲ್ಲಿ ರವೀಂದ್ರ ದೇವಾಡಿಗರು ಮಾಡಿದ್ದಾರೆ. ವಿಷಯ ಪಾತ್ರದಲ್ಲಿ ನಾಗಶ್ರೀ ಅವರು ಮಾಡಿದ್ದಾರೆ. ಅದರ ನಂತರ ಏನು ಕಪ್ಪದೂತನ ಪಾತ್ರದಲ್ಲಿ ಕಾಸರಗೋಡು ಅವರು ಮಾಡಿದ್ದಾರೆ. ಅದಾದಮೇಲೆ ಗೆಸ್ಟ್ ಅಪಿಯರೆನ್ಸ್ ಆಗಿ ನಮಗೆ ಗರುಡ ರಾಮ್ ಅವರು ಸಪೋರ್ಟ್ ಕೊಟ್ಟಿದ್ದಾರೆ, ಚಂದನ್ ಶೆಟ್ಟಿ ಅವರು ಸಪೋರ್ಟ್ ಕೊಟ್ಟಿದ್ದಾರೆ, ಪುನೀತ್ ದುನಾಗ್ ಅವರು ಸಪೋರ್ಟ್ ಕೊಟ್ಟಿದ್ದಾರೆ, ಪ್ರಣವ್ ಸೂರ್ಯ ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಯಕ್ಷಗಾನದ ವಲಯದಲ್ಲಿ ಇರುವಂಥ ಹವ್ಯಾಸಿ ಕಲಾವಿದರ ದಂಡೆ ಇದೆ. ಕೆಲವೊಂದು ಸನ್ನಿವೇಶಗಳು ಹತ್ರ 450ರಿಂದ 500 ವೇಷಗಳನ್ನು ಬಳಸಿದ್ದೀವಿ. ಇದು ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಮತ್ತೆ ಇದನ್ನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಬಟ್ ಎಲ್ಲವೂ ಅದಾಗಿ ಕೂಡಿ ಬಂದಿದೆ. ನಮ್ಮ ಕಲ್ಪನೆಗೂ ಮೀರಿದಂಥ ಪ್ರಪಂಚವನ್ನು ಯಕ್ಷಗಾನವೇ ನಮಗೆ ಕಟ್ಟಿಕೊಟ್ಟಿದೆ. ಅದಾದಮೇಲೆ ಭಾಗವತಿಕೆಯಲ್ಲಿ ಬಂದರೆ ಪಟ್ಲ ಸತೀಶಣ್ಣ ಇದು ಮಾಡಿದ್ದಾರೆ, ರಾಘವೇಂದ್ರಣ್ಣ ಜನಸಾಲಿ ಅವರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಗಣೇಶ್ ಬಿಲ್ಲಾಡಿ ಅವರು ಸಪೋರ್ಟ್ ಕೊಟ್ಟಿದ್ದಾರೆ, ಪ್ರಸಾದ್ ಮುಗಿಬಿಟ್ಟು ಅವರು ಒಂದು ಅದ್ಭುತ ಸಾಹಿತಿ, ಅದ್ಭುತ ಭಾಗವತಿಕೆ, ಇವರ ಸಪೋರ್ಟ್ ಸಿಕ್ಕಿದೆ, ಚಿನ್ಮಯ್ ಅವರ ಸಪೋರ್ಟ್ ಸಿಕ್ಕಿದೆ. ಹಿಮ್ಮೇಳದಲ್ಲಿ ದೊಡ್ಡ ದಂಡೆ ಇದೆ, ಚಂಡೆಯಲ್ಲಿ ನಮ್ಮ ಶಿವಾನಂದ ಕೋಟ ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ಅದಾದಮೇಲೆ ವಿಶ್ವಂಬರ್ ಅವರು ಮೊದಲೇ ಸಪೋರ್ಟ್ ಕೊಟ್ಟಿದ್ದಾರೆ. ತೆಂಕು ಮೊದಲೇ ಸಪೋರ್ಟ್ಗಳು ಇದೆ. ಎಲ್ಲ ವರ್ಗದ ಅಂದರೆ ಈಗ ಪ್ರಸ್ತುತದಲ್ಲಿ ನಡೀತಿರುವಂಥ ಎಲ್ಲ ಮೊದಲೇಗಾರರು ರಾಘವೇಂದ್ರಣ್ಣ ಟೀಮ್ನಿಂದ ಮೊದಲೇ ಟೀಮ್ ಒಂದು ಬಂದಿತ್ತು. ಅವರವರು ಭಾಗವತಿಗೆ ಬಂದಾಗ ಅವರವರು ಟೀಮನ್ನು ಕರೆಸಿದ್ವಿ, ಅಂದರೆ ಅವರಿಗೆ ಸಪೋರ್ಟಿವ್ ಆಗಿರಲಿ ಅಂತ. ಎಲ್ಲರ ಸಮ್ಮೇಳನ ಇದೊಂದು ಅದ್ಭುತವಾಗಿ ಬರಲಿಕ್ಕೆ ಅವರೆಲ್ಲರ ಕೊಡುಗೆ ತುಂಬ ಇದೆ. ಇಲ್ಲಿ ತೆಂಕು ಬಡುಗು ಅಂತ ನಾವು ನೋಡಿಲ್ಲ, ನನಗೂ ಅಂದರೆ ಆ ಮಟ್ಟಕ್ಕೆ ನಾನು ಗೊತ್ತಿರಲಿಲ್ಲ ನನಗೆ. ಬಟ್ ನನಗೆ ಕಂಡಿದ್ದು ಕರಾವಳಿ ಭಾಗ ಅಂದರೆ ಯಕ್ಷಗಾನ. ಸೊ ಯಾಕಂದರೆ ನಾವು ಧರ್ಮಸ್ಥಳ ಮೇಳವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ, ದುರ್ಗಾಪರಮೇಶ್ವರಿ ಮಂದರ್ತಿ ಮೇಳವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ, ಪೆರಡು ಮೇಳವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ, ಕಮಲಶೀಲ ಮೇಳವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ. ಹೀಗೆ ಲೀಸ್ಟೇ ಇದೆ, 45 ಮೇಳಗಳ ಆಟಗಳನ್ನು ನೋಡಿದ್ದೀವಿ. ಸೊ ಪ್ರತಿಯ ಒಂದು ದಿಕ್ಕಲ್ಲೂ ಒಬ್ಬೊಬ್ಬರ ವೈಶಿಷ್ಟ್ಯತೆ ಇದೆ, ಅವರವರ ಏನು ಕಲಾ ಚಾತುರ್ಯ ಇದೆ. ಅದೆಲ್ಲವೂ ಮೇಳೈಸಿ ವೀರಚಂದ್ರಹಾಸ ನಡೆದಿದೆ. ಈ ವೀರಚಂದ್ರಹಾಸದ ಟೀಸರ್ ಅಷ್ಟೇ ನಾನು ನೋಡಿ, ಟ್ರೈಲರ್ ಏನೇನು ರಿಲೀಸ್ ಆಗುತ್ತೆ, ಹಾಗೆ ಟ್ರೈಲರ್ ಬಗ್ಗೆನೂ ಕೂಡ ಒಂದು ಕುತೂಹಲ ನಮಗೆಲ್ಲರೂ ಕೂಡ ಇದೆ. ಅದಕ್ಕೂ ಮುಖ್ಯವಾಗಿ ನೀವು ಮ್ಯೂಸಿಕ್ ಡೈರೆಕ್ಟರ್ ಕೂಡ, ನೀವು KGF ಅನ್ನುವಂಥದ್ದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಬೇರೆ ಬೇರೆ ಥರದ ಮ್ಯೂಸಿಕ್ಗಳನ್ನು ನೀವು ಕೊಟ್ಟಿದ್ದೀವಿ. ಬಟ್ ಯಕ್ಷಗಾನದ ಮ್ಯೂಸಿಕ್ ಮಾಡೋದು ತುಂಬ ದೊಡ್ಡ ಚಾಲೆಂಜ್. ಯಾಕಂದರೆ ತಮ್ಮಟೆ ಏನು ಚಂಡೆ ಮುಖ್ಯವಾಗಿ ಕಾಣಿಸುತ್ತೆ, ಮೊದಲೇ ಕಾಣಿಸುತ್ತೆ. ಒಂದು 4-5 ಎಲಿಮೆಂಟ್ಸ್ಗಳು ಮಾತ್ರ ಯಕ್ಷಗಾನ ಬರುತ್ತೆ, ಆದ್ರೂ ಅದೊಂದು ಮೈ ರೋಮಾಂಚನವಾದಂಥ ಒಂದು ಮ್ಯೂಸಿಕನ್ನು ಯಕ್ಷಗಾನ ನೋಡ್ಬೋದು. ಅದು ಲೈವಲ್ಲಿ ನೋಡ್ತೀವಿ, ಬಟ್ ಸಿನಿಮಾದಲ್ಲಿ ತೆರೆ ಮೇಲೆ ನೋಡುವಾಗ ಅದು ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಖಂಡಿತ. ಅಂದರೆ ಇರುವಂಥ 4 ಇನ್ಸ್ಟ್ರೂಮೆಂಟ್ಗಳಲ್ಲಿ ಏನು ಮಾಡ್ಬೋದು ಅಂತ ನಮಗೆ ಪ್ರಶ್ನೆಗಳು ಬಂದಾವಾಗ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಹೋಗ್ತಾ ನಮ್ಗೆ ಆ ವೈಬ್ರೇಷನ್ ಸಿಕ್ತು. ಅದಾದಮೇಲೆ ಗೊತ್ತಾಯ್ತು ನಮಗೆ ನಮ್ಮ ರೂಟೆಡ್ ಸೌಂಡ್ಗಳು ಇಷ್ಟು ತಾಕತ್ತಿದೆ ಅಂತ. ಅದನ್ನು ರೆಕಾರ್ಡ್ ಮಾಡ್ತಾ ಹತ್ರ ಚಂಡೆ ಮದ್ಲೆಗಳ ಟ್ರ್ಯಾಕ್ಗಳು 1600-1700 ಟ್ರ್ಯಾಕ್ ಆಗೋಯ್ತು. ಅದು ಥಿಯೇಟ್ರಲ್ಲಿ ನಾವು ನೀಟಾಗಿ ಅದನ್ನು ಪ್ಲೇಸ್ಮೆಂಟ್ ಮಾಡ್ಕೊಂಡ್ವಿ. ಒಂದು ಆ ವೈಬ್ರೇಷನ್ ಕ್ರಿಯೇಟ್ ಆಗಲಿಕ್ಕೆ ಏನು ಬೇಕೋ ಅದನ್ನು ನಾವು ನನ್ನ ಸೌಂಡ್ ವಿನ್ಯಾಸದಲ್ಲಿ ಇಲ್ಲಿ ತನಕ ಮಾಡಿದಂಥ ಒನ್ ಆಫ್ ದ ಬೆಸ್ಟ್ ಸೌಂಡ್ ಡಿಸೈನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅದಾದಮೇಲೆ ಈ ರೆಕಾರ್ಡ್ ಮಾಡಿದ್ನ ನಾವು ನನ್ನ ರೆಗ್ಯುಲರ್ US ಟೀಮಿಗೆ ಕಳಿಸಿದವಾಗ, ಅವ್ರು ಪ್ರೋಸೆಸ್ ಮಾಡಿ ಅದನ್ನು ಕಳಿಸಿದವಾಗ ಅಂತೂ ಇಡೀ ವಿಶ್ವದ ಸೌಂಡ್ಗಳನ್ನೆಲ್ಲ ಏನು ಅದನ್ನ ಮೇಲೆ ಒಂದು ಅಂತಸ್ತಲ್ಲಿ ನಿಲ್ಲುವಂಥ ತಾಕತ್ತು ನಮ್ಮ ಯಕ್ಷಗಾನದ ಚಂಡೆಗಿದೆ, ನಮ್ಮ ತೆಂಕಿನ ಮೊದಲೆಗಿದೆ, ನಮ್ಮ ಬಡಗಿನ ಮೊದಲೆಗಿದೆ. ನಮ್ಮ ಹಿಮ್ಮೇಳದ ಅಷ್ಟು ಎರಡೂ ಕ್ಷೇತ್ರದ ಏನು ಮೇಜರ್ ತಾಳಗಳಿರ್ಬೋದು, ಅದಾದಮೇಲೆ ಜಾಗಟೆ ಇರ್ಬೋದು, ಅದಾದಮೇಲೆ ಚಕ್ರತಾಳ ಇರ್ಬೋದು, ಇವೆಲ್ಲದಕ್ಕೂ ಆ ಥಿಯೇಟ್ರಲ್ಲಿ ವೈಬ್ರೇಷನ್ ಕೊಡುವಂಥ ಎಲ್ಲ ತಾಕತ್ತುಗಳಿದೆ. ಹಾಗಾಗಿ ಯಕ್ಷಗಾನ ಅಷ್ಟು ವರ್ಷಗಳಿಂದ ಇಷ್ಟು ವರ್ಷಕ್ಕೂ ನಿಂತಿದೆ ಅಂತ ಹೇಳ್ಬೋದು. ಅದರ ಗಟ್ಟಿತನ ನಾವಿನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಇದೊಂದು ಸೀಮಿತಕ್ಕಿದೆ, ಇದು ಸೀಮಿತದಿಂದ ಕೌಲು ಹೊಡೆದು ಹೆಮ್ಮರವಾಗಿ ಬೆಳೆದು ಇಡೀ ಪ್ರಪಂಚಕ್ಕೆ ಯಕ್ಷಗಾನದ ವೈಭವವನ್ನು, ಅದರ ಘನತೆಯನ್ನು, ಅದರ ವೈಶಿಷ್ಟ್ಯತೆಯನ್ನು ಎಲ್ಲರಿಗೂ ಸಾರುವಂತ ಆಗಬೇಕು. ಇದು ಆಗಬೇಕನ್ನ ಹೇಳಿದ್ರೆ ನಾವೆಲ್ಲರೂ ಸೇರಬೇಕು. ಇಲ್ಲಿ ಇದನ್ನು ಸಿನಿಮಾ ಅಂತ ನೋಡದೆ, ಇದೊಂದು ಸಿನಿಮಾ ಅಂತ ನೀವು ಅದನ್ನು ನೋಡಿದೆ, ಇದು ನನ್ನ ಉದ್ದೇಶ. ಇದರ ಹಿಂದೆ ಇರುವಂಥ ಪರಿಶ್ರಮಗಳನ್ನು ಎಲ್ಲರಿಗೂ ನೀವು ನೋಡೋ ಥರ ಆಗಬೇಕು. ಇದರ ವಾಕ್ಚಾತುರ್ಯ ಎಲ್ಲ ಮಕ್ಕಳಿಗೂ ಸಿಗೋ ಥರ ಆಗಬೇಕು. ಶಾಲಾ ಪಠ್ಯಪುಸ್ತಕಗಳು ಬರಬೇಕು. ವಾರ್ಷಿಕೋತ್ಸವದಲ್ಲಿ ಯಕ್ಷಗಾನ ಆಟ ಆಡಿಸುವಂತಾಗಬೇಕು.
ಯಕ್ಷಗಾನ ಕಲಾವಿದರಿಗೆ ಒಂದು ಸವಲತ್ತುಗಳು ಸಿಗಬೇಕು. ಇವತ್ತಿನ ಆಧುನಿಕ ಟೆಕ್ನಾಲಜಿಗಳು ಏನಿದೆ, ಲ್ಯಾಪಲ್ ಮೈಕ್ಗಳು, ಇನ್ನೂ ಆ ಪಾಪ ಹಳೆ ಮೈಕಲ್ಲೇ ಕೂಗ್ತಾ ಇದ್ದಾರೆ, ಅವ್ರ ಥ್ರೋಟ್ಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಅದೆಲ್ಲ ಬಿಟ್ಟು ಅವ್ರನ್ನ ಒಂದು ಮಧುರವಾಗಿ ಅವರ ಶ್ರಮ ಇಷ್ಟು ಅಷ್ಟು ಕಷ್ಟಪಟ್ಟಿದ್ದಾರೆ ಸಾಕು. ಸೊ ಇನ್ನಾದರೂ ಅವ್ರಿಗೆ ಒಂದು ಸುಲಭ ರೀತಿಯಲ್ಲಿ ಜನರನ್ನ ಅಪ್ರೋಚ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಳೆಗಾಲದಲ್ಲಿ ಮಂಡ್ಯದಲ್ಲೊಂದು ಶೋ ಆಗಲಿ, ಈ ಥರದ ಏನು ಯಕ್ಷಗಾನಗಳು ಮದ್ದೂರಲ್ಲಾಗಲಿ ಮೈಸೂರಲ್ಲಾಗಲಿ ಎಲ್ಲ ಕಡೆಗೂ ಇವ್ರನ್ನ ಕರೆಯೋ ಥರ ಆಗಬೇಕು, ಕಲಾವಿದರು ಬೆಳಿಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.